ಆಗಸ್ಟ್ 25 ಮಂಗಳವಾರ. ಶ್ರೀ ಆಂಜನೇಯ ಸ್ವಾಮಿಯ ದಿವ್ಯ ಅನುಗ್ರಹದಿಂದ ಹಾಗೂ ಮಂಗಳವಾರದ ವಿಶೇಷ ಹನುಮ ದರ್ಶನದಿಂದ ಮೇಷರಾಶಿಯಿಂದ ಮೀನರಾಶಿಯವರೆಗೆ 12 ರಾಶಿಗಳ ಇಂದಿನ ಸಂಪೂರ್ಣ ಭವಿಷ್ಯ ಹೇಗಿರಲಿದೆ? ನಿಮ್ಮ ವೃತ್ತಿ, ಆರ್ಥಿಕ ಸ್ಥಿತಿ, ಪ್ರೇಮ ಜೀವನ ಹಾಗೂ ಅದೃಷ್ಟದ ದಿಕ್ಕು ಯಾವ ರೀತಿಯಲ್ಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಮೇಷರಾಶಿ, ಏರೀಸ್. ವೃತ್ತಿ. ಮಂಗಳವಾರದ ಶುಭದಿನ. ರಾಶ್ಯಾಧಿಪತಿ ಮಂಗಳ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ದಿವ್ಯ ಕೃಪೆಯಿಂದ ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ತೇಜಸ್ಸು, ಧೈರ್ಯ ಹಾಗೂ ಆಡಳಿತ ಶಕ್ತಿ ಹೆಚ್ಚಾಗಲಿದೆ. ಆಡಳಿತ, ರಿಯಲ್ ಎಸ್ಟೇಟ್, ಪೊಲೀಸ್, ಸೇನಾಪಡೆ, ತಾಂತ್ರಿಕ ಹಾಗೂ ನಿರ್ಮಾಣ ಕ್ಷೇತ್ರದಲ್ಲಿ ಇರುವವರಿಗೆ ನೂತನ ಜವಾಬ್ದಾರಿಗಳು ಮತ್ತು ದೊಡ್ಡ ಅವಕಾಶಗಳು ಲಭಿಸಲಿವೆ. ಮೇಲಧಿಕಾರಿಗಳಿಂದ ಪ್ರೋತ್ಸಾಹ ದೊರೆತು ವೃತ್ತಿಯಲ್ಲಿ ಅಪಾರ ಪ್ರಗತಿ ಕಾಣುವಿರಿ. ಆರ್ಥಿಕ ಸ್ಥಿತಿ ಅತ್ಯಂತ ಭದ್ರವಾಗಲಿದೆ. ಹಳೆಯ ಹೂಡಿಕೆಗಳು, ಭೂಮಿ ಅಥವಾ ಆಸ್ತಿ ವ್ಯವಹಾರಗಳಿಂದ ನಿರೀಕ್ಷಿತ ಪ್ರಮುಖ ಧನಾಗಮನವಾಗಲಿದೆ. ದೀರ್ಘಕಾಲದ ಸಾಲಬಾಧೆಗಳು ಹಾಗೂ ಆರ್ಥಿಕ ಮುಗ್ಗಟ್ಟುಗಳಿಂದ ಹೊರಬರಲು ನೂತನ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿವೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರಲಿದೆ. ಮನೆಯ ಹಿರಿಯರ ಸಲಹೆಗಳು ನಿಮ್ಮ ಯಶಸ್ಸಿಗೆ ದಾರಿದೀಪವಾಗಲಿವೆ. ಒಡಹುಟ್ಟಿದವರಿಂದ, ವಿಶೇಷವಾಗಿ ಸಹೋದರರಿಂದ ಪ್ರಮುಖ ಕೆಲಸಗಳಲ್ಲಿ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ಲಭಿಸಲಿದೆ. ಪ್ರೇಮ ಜೀವನದಲ್ಲಿ ಭಾವನಾತ್ಮಕ ಒಡನಾಟ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ಪರಸ್ಪರ ಗೌರವದಿಂದ ಬಾಂಧವ್ಯ ಗಟ್ಟಿಯಾಗಲಿದೆ. ಅವಿವಾಹಿತರಿಗೆ ಶೀಘ್ರದಲ್ಲೇ ಅತ್ಯುತ್ತಮ ವಿವಾಹ ಸಂಬಂಧಗಳು ಕೂಡಿಬರಲಿವೆ. ಶುಭ ಸಂಖ್ಯೆ 9-1. ಪರಿಹಾರ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಹಾಗೂ ತಂಗಿನಕಾಯಿ ಅರ್ಪಿಸಿ ಓಂ ಹನುಮತೆ ನಮಃ ಮಂತ್ರ ಜಪಿಸಿ. 2. ವೃಷಭರಾಶಿ, ಟಾರಸ್. ವೃತ್ತಿ. ಮಾರುತಿಯ ಕೃಪೆಯಿಂದ ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ನಿಖರತೆ ಎದ್ದು ಕಾಣಲಿದೆ. ಬ್ಯಾಂಕಿಂಗ್, ಫೈನಾನ್ಸ್, ಆನ್ಲೈನ್ ಡಿಜಿಟಲ್ ಕಂಟೆಂಟ್, ಕಲೆ, ಮಾಧ್ಯಮ ಹಾಗೂ ಸಾಗಾಣಿಕೆ ಕ್ಷೇತ್ರದಲ್ಲಿ ಇರುವವರಿಗೆ ಭರ್ಜರಿ ಯಶಸ್ಸು ಸಿಗಲಿದೆ. ಸವಾಲಿನ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ. ಆರ್ಥಿಕವಾಗಿ ಭರ್ಜರಿ ಪ್ರಗತಿಯ ದಿನ. ಡಿಜಿಟಲ್ ಮೂಲಗಳು, ಗೂಗಲ್ ಆಡ್ಸೆನ್ಸ್, ಫೇಸ್ಬುಕ್, ಯೂಟ್ಯೂಬ್ ಹಾಗೂ ದೀರ್ಘಕಾಲದ ಹೂಡಿಕೆಗಳಿಂದ ಅನಿರೀಕ್ಷಿತ ಧನಾಗಮನವಾಗಲಿದೆ. ಆರ್ಥಿಕ ಭದ್ರತೆ ವೃದ್ಧಿಯಾಗಲಿದೆ. ಕೌಟುಂಬಿಕ ವಾತಾವರಣ ಆಹ್ಲಾದಕರವಾಗಿರುತ್ತದೆ. ಸಂಗಾತಿಯ ನೂತನ ಆಲೋಚನೆಗಳು ಕುಟುಂಬದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡಲಿವೆ. ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ. ಪ್ರೇಮ ಸಂಬಂಧ ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಕೂಡಿರಲಿದೆ. ಸಂಗಾತಿಯ ಕಾಳಜಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ಶುಭ ಸಂಖ್ಯೆ 6-9. ಪರಿಹಾರ. ಆಂಜನೇಯ ಸ್ವಾಮಿಗೆ ವೀಳೆಯದೆಲೆ ಮಾಲೆ ಅರ್ಪಿಸಿ ಪ್ರಾರ್ಥಿಸಿ. 3. ಮಿಥುನ ರಾಶಿ, ಜಮನೈ. ವೃತ್ತಿ. ಹನುಮಂತನ ಅನುಗ್ರಹದಿಂದ ನಿಮ್ಮ ಬುದ್ಧಿವಂತಿಕೆ, ಚಾತುರ್ಯ ಮತ್ತು ಸಂವಹನ ಕೌಶಲ್ಯ ಹೆಚ್ಚಾಗಲಿದೆ. ಬ್ಲಾಗಿಂಗ್, ವೆಬ್ಸೈಟ್ ನಿರ್ವಹಣೆ, ಐಟಿ, ಕಂಟೆಂಟ್ ಕ್ರಿಯೇಷನ್ ಹಾಗೂ ಸೋಷಿಯಲ್ ಮೀಡಿಯಾ ರಂಗದಲ್ಲಿದ್ದವರಿಗೆ ನೂತನ ಪ್ರಾಜೆಕ್ಟ್ಗಳು ಹಾಗೂ ಶುಭ ಯಶಸ್ಸು ಸಿಗಲಿದೆ. ಆರ್ಥಿಕ ಪರಿಸ್ಥಿತಿ ಭರ್ಜರಿಯಾಗಿ ಸುಧಾರಿಸಲಿದೆ. ಆನ್ಲೈನ್ ಉದ್ಯಮ, ಜಾಹೀರಾತುಗಳು ಹಾಗೂ ದೀರ್ಘಾವಧಿಯ ಶ್ರಮದಿಂದ ಧನಹರಿವು ಹೆಚ್ಚಾಗಲಿದೆ. ಹಳೆಯ ಸಾಲದ ಹೊರೆಯನ್ನು ಇಳಿಸಲು ಸರಿಯಾದ ಹಾದಿ ಸಿಗಲಿದೆ. ಕೌಟುಂಬಿಕ ವಾತಾವರಣ ನೆಮ್ಮದಿಯಿಂದ ಕೂಡಿರಲಿದೆ. ತಾಯಿಯವರ ಆಶೀರ್ವಾದ ಸದಾ ಇರಲಿದೆ. ಕಿರಿಯ ಸಹೋದರನಿಂದ ಪ್ರಮುಖ ತಾಂತ್ರಿಕ ಕೆಲಸಗಳಿಗೆ ಸಂಪೂರ್ಣ ಬೆಂಬಲ ಲಭಿಸಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಅನುಮಾನಗಳು ದೂರಾಗಿ ಬಾಂಧವ್ಯ ಗಟ್ಟಿಯಾಗಲಿದೆ. ಶುಭ ಸಂಖ್ಯೆ 5-9. ಪರಿಹಾರ. ಹನುಮಾನ್ ಚಾಲಿಸಾ ಪಠಿಸಿ ಅಥವಾ ಆಲಿಸಿ. ಕರ್ಕಾಟಕ ರಾಶಿ, ಕ್ಯಾನ್ಸರ್. ವೃತ್ತಿ. ನರ್ಸಿಂಗ್, ವೈದ್ಯಕೀಯ, ಫಾರ್ಮಸಿ, ಸೇವಾ ಕ್ಷೇತ್ರ ಹಾಗೂ ಆಡಳಿತ ರಂಗದಲ್ಲಿ ಇರುವವರಿಗೆ ಇಂದಿನ ದಿನ ಆಂಜನೇಯ ಸ್ವಾಮಿಯ ದಿವ್ಯ ಅಭಯ ಸಿಗಲಿದೆ. ಕೆಲಸದಲ್ಲಿದ್ದ ಮಾನಸಿಕ ಒತ್ತಡಗಳು ಕಡಿಮೆಯಾಗಿ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ದೊರೆಯಲಿದೆ. ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ. ದೀರ್ಘಕಾಲದ ಉಳಿತಾಯ ಯೋಜನೆಗಳಿಗೆ ಒತ್ತು ನೀಡಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಸೂಕ್ತ. ಆಸ್ತಿ ಖರೀದಿ ವಿಚಾರಗಳಲ್ಲಿ ಮುನ್ನೆಚ್ಚರಿಕೆ ವಹಿಸಿ. ಮನೆಯಲ್ಲಿ ಪ್ರಶಾಂತ ವಾತಾವರಣವಿರಲಿದೆ. ತಂದೆ ತಾಯಿಯ ಆರೋಗ್ಯ ಉತ್ತಮವಾಗಿದ್ದು, ಮನೆಯ ಹಿರಿಯರ ಮಾರ್ಗದರ್ಶನ ನಿಮ್ಮ ಎಲ್ಲ ಕಾರ್ಯಗಳಿಗೆ ಅನುಕೂಲ ತರಲಿದೆ. ದಾಂಪತ್ಯ ಜೀವನ ಮಧುರವಾಗಿರುತ್ತದೆ. ಸವಾಲುಗಳ ಸಮಯದಲ್ಲಿ ಸಂಗಾತಿಯ ನೈತಿಕ ಬೆಂಬಲ ಸಿಗಲಿದ್ದು, ಮನಸ್ಸಿಗೆ ಧೈರ್ಯ ಬರಲಿದೆ. ಶುಭ ಸಂಖ್ಯೆ 2-9. ಪರಿಹಾರ. ಶ್ರೀರಾಮನಾಮವನ್ನು 108 ಬಾರಿ ಜಪಿಸಿ ಹಾಗೂ ಆಂಜನೇಯನಿಗೆ ಬೆಲ್ಲ ಅರ್ಪಿಸಿ. 5.
ಸಿಂಹರಾಶಿ ಲಿಯೋ ವೃತ್ತಿ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಉದ್ಯೋಗದಲ್ಲಿ ನಿಮ್ಮ ನಾಯಕತ್ವ ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗಲಿದೆ. ಸರಕಾರಿ ಕೆಲಸಗಳು, ಮ್ಯಾನೇಜ್ಮೆಂಟ್ ಹಾಗೂ ಉದ್ಯಮ ರಂಗದಲ್ಲಿ ಇರುವವರಿಗೆ ಕಷ್ಟಕರ ಕೆಲಸಗಳು ಸುಲಭವಾಗಿ ಮುಕ್ತಾಯಗೊಳ್ಳಲಿವೆ. ಆರ್ಥಿಕ ಭರ್ಜರಿ ಧನಲಾಭದ ಶುಭಯೋಗ. ಷೇರು ಮಾರುಕಟ್ಟೆ, ಸ್ಥಿರಾಸ್ತಿ, ಹಳೆಯ ಹೂಡಿಕೆಗಳು ಹಾಗೂ ಗ್ರೋ ಆಪ್ ಮುಖಾಂತರ ಮಾಡಿರುವ ಹೂಡಿಕೆಗಳಿಂದ ಭರ್ಜರಿ ಆದಾಯ ಹರಿದುಬರಲಿದೆ. ಕುಟುಂಬದಲ್ಲಿ ಗೌರವ ಮತ್ತು ಸಂಭ್ರಮ ಹೆಚ್ಚಾಗಲಿದೆ. ತಂದೆಯವರ ಮಾರ್ಗದರ್ಶನ ಮತ್ತು ಸಹಕಾರ ಲಭಿಸಲಿದೆ. ಮಕ್ಕಳ ಸಾಧನೆಯಿಂದ ಕುಟುಂಬಕ್ಕೆ ಕೀರ್ತಿ ಬರಲಿದೆ. ಪ್ರೇಮ ಜೀವನ ಸುಂದರವಾಗಿರುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಹೆಚ್ಚಾಗಲಿದೆ. ವಿವಾಹದ ಮಾತುಕತೆಗಳಿಗೆ ಅತ್ಯಂತ ಸೂಕ್ತ ಸಮಯ. ಶುಭ ಸಂಖ್ಯೆ 19. ಪರಿಹಾರ: ಆಂಜನೇಯ ದೇವಸ್ಥಾನದಲ್ಲಿ ಕೆಂಪು ಹೂವುಗಳನ್ನು ಅರ್ಪಿಸಿ ದೀಪ ಬೆಳಗಿಸಿ. 6. ಕನ್ಯಾ ರಾಶಿ ವರ್ಗೋ ವೃತ್ತಿ ನಿಮ್ಮ ನಿಖರತೆ ಮತ್ತು ಶ್ರಮಕ್ಕೆ ಮಾರುತಿಯ ಕೃಪೆಯಿಂದ ಶ್ರೇಷ್ಠ ಫಲ ದೊರೆಯಲಿದೆ. ಬ್ಲಾಗಿಂಗ್, ವೆಬ್ಸೈಟ್ ಡಿಸೈನಿಂಗ್, ಐಟಿ ಹಾಗೂ ಕನ್ಸಲ್ಟೆನ್ಸಿ ರಂಗದವರಿಗೆ ನೂತನ ಪ್ರಾಜೆಕ್ಟ್ಗಳು ಲಭಿಸಲಿದ್ದು ವೃತ್ತಿಯಲ್ಲಿ ಪ್ರಗತಿಯಿರಲಿದೆ. ಆರ್ಥಿಕ ಸ್ಥಿತಿ ಅತ್ಯಂತ ಭದ್ರವಾಗಲಿದೆ. ಗೂಗಲ್ ಆಡ್ಸೆನ್ಸ್, ಆನ್ಲೈನ್ ಮಾರ್ಕೆಟಿಂಗ್ ಮತ್ತು ಜಾಹೀರಾತುಗಳಿಂದ ಧನಾಗಮನ ಹೆಚ್ಚಾಗಲಿದೆ. ಹೊಸ ಹೂಡಿಕೆ ಯೋಜನೆಗಳಿಗೆ ಅನುಕೂಲಕರ ದಿನ. ಕೌಟುಂಬಿಕ ಜೀವನದಲ್ಲಿ ಅನ್ಯೋನ್ಯತೆ ಇರಲಿದೆ. ಒಡಹುಟ್ಟಿದವರಿಂದ ತಾಂತ್ರಿಕ ಹಾಗೂ ವೈಯಕ್ತಿಕ ಕೆಲಸಗಳಿಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ತಾಯಿಯವರ ಆರೋಗ್ಯ ಉತ್ತಮವಾಗಿರುತ್ತದೆ. ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ಕಾಳಜಿ ವೃದ್ಧಿಯಾಗಲಿದೆ. ಸಂಗಾತಿಯ ಸಂಪೂರ್ಣ ನೈತಿಕ ಬೆಂಬಲ ಸಿಗಲಿದೆ. ಅವಿವಾಹಿತರಿಗೆ ಶುಭ ಸುದ್ದಿ ಸಿಗಲಿದೆ. ಶುಭ ಸಂಖ್ಯೆ 5-9. ಪರಿಹಾರ: ಬೀದಿ ನಾಯಿಗಳಿಗೆ ಅಥವಾ ಹಸುಗಳಿಗೆ ಆಹಾರ ನೀಡಿ ಪ್ರಾರ್ಥಿಸಿ. ತುಲಾರಾಶಿ ಲೀಬ್ರಾ ವೃತ್ತಿ ಹನುಮಂತನ ದಿವ್ಯ ಅನುಗ್ರಹದಿಂದ ವೃತ್ತಿಜೀವನದಲ್ಲಿದ್ದ ಎಲ್ಲಾ ಶತ್ರುಗಳ ಕಾಟ, ಅಡೆತಡೆಗಳು ಹಾಗೂ ಸಂಕಟಗಳು ದೂರಾಗಲಿವೆ. ಕಲೆ, ಫ್ಯಾಷನ್, ಮೀಡಿಯಾ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರುವವರಿಗೆ ನೂತನ ಅವಕಾಶಗಳು ಸಿಗಲಿವೆ. ಆರ್ಥಿಕ ಧನ ಸಂಪತ್ತು ಭರ್ಜರಿಯಾಗಿ ವೃದ್ಧಿಯಾಗಲಿದೆ. ಆಕಸ್ಮಿಕ ಧನಲಾಭ ಅಥವಾ ದೀರ್ಘಕಾಲದ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ಸಿಗಲಿದೆ. ಆಸ್ತಿ ಖರೀದಿ ಯೋಜನೆಗಳಿಗೆ ಚಾಲನೆ ಸಿಗಲಿದೆ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸುಖ ನೆಲೆಸಲಿದೆ. ಸಂಗಾತಿಯ ಆಲೋಚನೆಗಳು ಕುಟುಂಬದ ಆರ್ಥಿಕ ಅಭಿವೃದ್ಧಿಗೆ ದೊಡ್ಡ ಸಹಾಯ ಮಾಡಲಿವೆ. ಪ್ರೇಮ ಜೀವನ ಅತ್ಯಂತ ರೊಮ್ಯಾಂಟಿಕ್ ಆಗಿರಲಿದೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವಿರಿ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿಬರಲಿದೆ. ಶುಭ ಸಂಖ್ಯೆ 6-9. ಪರಿಹಾರ: ಸುಂದರಕಾಂಡ ಪಠಿಸಿ ಅಥವಾ ಆಂಜನೇಯ ಸ್ವಾಮಿಗೆ ಹಣ್ಣುಗಳನ್ನು ನೈವೇದ್ಯ ಮಾಡಿ. 8. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ವೃತ್ತಿ ಮಂಗಳವಾರದ ದಿವ್ಯ ಆಶೀರ್ವಾದದಿಂದ ವೃತ್ತಿಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ದೊಡ್ಡ ಯಶಸ್ಸು ಸಿಗಲಿದೆ. ರಿಯಲ್ ಎಸ್ಟೇಟ್, ಉದ್ಯಮ, ಆಡಳಿತ ಹಾಗೂ ತಾಂತ್ರಿಕ ರಂಗದಲ್ಲಿರುವವರಿಗೆ ಅತ್ಯಂತ ಲಾಭದಾಯಕ ಒಪ್ಪಂದಗಳು ದೊರೆಯಲಿವೆ. ಆರ್ಥಿಕವಾಗಿ ಭರ್ಜರಿ ದಿನ. ಭೂಮಿ, ಆಸ್ತಿ ವ್ಯವಹಾರಗಳಿಂದ ಹಾಗೂ ವ್ಯಾಪಾರದಿಂದ ಆಕಸ್ಮಿಕ ಧನಲಾಭವಾಗಲಿದೆ. ದೀರ್ಘಕಾಲದ ಸಾಲದ ತೊಂದರೆಗಳು ಬಗೆಹರಿಯಲಿವೆ. ಕೌಟುಂಬಿಕ ಜೀವನದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಗೌರವ ಸಿಗಲಿದೆ. ಒಡಹುಟ್ಟಿದವರಿಂದ ಹಾಗೂ ತಂದೆಯಿಂದ ಮಹತ್ವದ ಸಹಾಯ ಸಿಗಲಿದೆ. ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಇಮ್ಮಡಿಗೊಳ್ಳಲಿದೆ. ಸಂಗಾತಿಯಿಂದ ನೈತಿಕ ಬೆಂಬಲ ಸಿಗಲಿದ್ದು ಮನಸ್ತಾಪಗಳು ದೂರಾಗಲಿವೆ. ಶುಭ ಸಂಖ್ಯೆ 9-1. ಪರಿಹಾರ: ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಾಯಿ ಒಡೆದು ತುಪ್ಪದ ದೀಪ ಬೆಳಗಿಸಿ. 9. ಧನುಸ್ಸು ರಾಶಿ ಸ್ಯಾಜಿಟೇರಿಯಸ್ ವೃತ್ತಿ ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಶಿಕ್ಷಣ, ಬರವಣಿಗೆ, ಕಾನೂನು, ಸಂಶೋಧನೆ ಹಾಗೂ ಆನ್ಲೈನ್ ಡಿಜಿಟಲ್ ರಂಗದಲ್ಲಿ ಇರುವವರಿಗೆ ಭಾರೀ ಗೌರವ ಮತ್ತು ಯಶಸ್ಸು ಸಿಗಲಿದೆ. ಬಡ್ತಿಯ ಸೂಚನೆಗಳು ಸಿಗಲಿವೆ. ಆರ್ಥಿಕ ಸ್ಥಿತಿ ತುಂಬಾ ಭದ್ರವಾಗಿರುತ್ತದೆ. ಆನ್ಲೈನ್ ಮೂಲಗಳಿಂದ ಹಾಗೂ ದೀರ್ಘಾವಧಿ ಹೂಡಿಕೆಗಳಿಂದ ಭರ್ಜರಿ ಧನಲಾಭ ಸಿಗಲಿದೆ. ಆಸ್ತಿಯ ಮೇಲೆ ಹೂಡಿಕೆಗೆ ಅತ್ಯುತ್ತಮ ಸಮಯ. ಮನೆಯಲ್ಲಿ ಪ್ರಶಾಂತ ವಾತಾವರಣವಿರುತ್ತದೆ. ಮಕ್ಕಳ ಸಾಧನೆಯಿಂದ ಸಂತೋಷ ಮೂಡಲಿದೆ. ಹಿರಿಯರ ಆರೋಗ್ಯ ಉತ್ತಮವಾಗಿರುತ್ತದೆ. ದಾಂಪತ್ಯ ಜೀವನ ಮಧುರವಾಗಿರುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗಲಿದೆ. ವಿವಾಹದ ಮಾತುಕತೆಗಳು ಶುಭದಾಯಕವಾಗಿ ಮುನ್ನಡೆಯಲಿವೆ. ಶುಭ ಸಂಖ್ಯೆ 3-9. ಪರಿಹಾರ: ಆಂಜನೇಯ ಸ್ವಾಮಿಗೆ ಕುಂಕುಮಾರ್ಚನೆ ಮಾಡಿಸಿ ಅಥವಾ ಓಂ ರಾಮದೂತಾಯ ನಮಃ ಜಪಿಸಿ. ಮಕರ ರಾಶಿ ಕ್ಯಾಪ್ರಿಕಾರ್ನ್ ವೃತ್ತಿ ಮಾರುತಿಯ ದಿವ್ಯ ಅನುಗ್ರಹದಿಂದ ಉದ್ಯೋಗದಲ್ಲಿದ್ದ ಎಲ್ಲ ಅಡೆತಡೆಗಳು ಮತ್ತು ಮಾನಸಿಕ ಗೊಂದಲಗಳು ಬಗೆಹರಿಯಲಿವೆ.
ತಾಂತ್ರಿಕ ಕ್ಷೇತ್ರ, ಲೋಹ, ಕಮ್ಯುನಿಕೇಷನ್ ಹಾಗೂ ಆನ್ಲೈನ್ ಉದ್ಯಮದಲ್ಲಿ ಯಶಸ್ಸು ಸಿಗಲಿದೆ. ಆರ್ಥಿಕ ಸ್ಥಿತಿಯಲ್ಲಿ ಭರ್ಜರಿ ಸುಧಾರಣೆ ಕಂಡುಬರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಹೊಸ ಆದಾಯದ ಮಾರ್ಗಗಳು ಗೋಚರಿಸಲಿವೆ. ಕೌಟುಂಬಿಕ ಜೀವನದಲ್ಲಿ ಸ್ಥಿರತೆ ಇರಲಿದೆ. ಮನೆಯ ಅಭಿವೃದ್ಧಿ ಅಥವಾ ವಾಹನ ಖರೀದಿ ವಿಚಾರವಾಗಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಪ್ರೇಮ ಜೀವನದಲ್ಲಿ ಅನ್ಯೂನ್ಯತೆ ಹೆಚ್ಚಾಗಲಿದೆ. ಪರಸ್ಪರ ಗೌರವದಿಂದ ಸಂಬಂಧ ಗಟ್ಟಿಯಾಗಲಿದೆ. ಶುಭ ಸಂಖ್ಯೆ 8, 9. ಪರಿಹಾರ: ಶ್ರೀ ಆಂಜನೇಯ ಸ್ವಾಮಿಗೆ ಕಪ್ಪು ಎಳ್ಳು ಅಥವಾ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ. 11. ಕುಂಭರಾಶಿ, ಅಕ್ವೇರಿಯಸ್. ವೃತ್ತಿ: ಮಾರುತಿಯ ಅಭಯದಿಂದ ನಿಮ್ಮ ನೂತನ ಸೃಜನಶೀಲ ವಿಚಾರಗಳಿಗೆ ಮಹತ್ವದ ಯಶಸ್ಸು ಸಿಗಲಿದೆ. ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್, ಬ್ಲಾಗರ್ಸ್ಗೆ ಇಂದು ಭರ್ಜರಿ ವ್ಯೂಸ್, ಫಾಲೋವರ್ಸ್ ಹಾಗೂ ಆದಾಯ ಹರಿದುಬರಲಿದೆ. ಆರ್ಥಿಕ: ಆನ್ಲೈನ್ ವ್ಯವಹಾರ, ಗೂಗಲ್ ಆಡ್ಸೆನ್ಸ್ ಹಾಗೂ ಫೇಸ್ಬುಕ್ ಸಬ್ಸ್ಕ್ರಿಪ್ಷನ್ಗಳಿಂದ ಭರ್ಜರಿ ಹಣದ ಹರಿವು ಇರಲಿದೆ. ಆರ್ಥಿಕ ಮುಗ್ಗಟ್ಟುಗಳು ದೂರಾಗಲಿವೆ. ಕುಟುಂಬ: ಒಡಹುಟ್ಟಿದವರಿಂದ ತಾಂತ್ರಿಕ ವಿಷಯಗಳಲ್ಲಿ ದೊಡ್ಡ ಸಹಾಯ ಸಿಗಲಿದೆ. ಮನೆಯಲ್ಲಿ ಸಂತೋಷದ ವಾತಾವರಣವಿರಲಿದೆ. ಪ್ರೇಮಿಗಳಿಗೆ ಅತ್ಯಂತ ಶುಭ ದಿನ. ಹೊಸ ಪ್ರೇಮ ಸಂಬಂಧಗಳು ಕೂಡಿಬರಲಿವೆ. ದಾಂಪತ್ಯದಲ್ಲಿ ಅನ್ಯೂನ್ಯತೆ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 8, 9. ಪರಿಹಾರ: ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಸಿಹಿ ಅಥವಾ ಆಹಾರ ದಾನ ಮಾಡಿ. 12. ಮೀನರಾಶಿ, ಪೈಸೆಸ್. ವೃತ್ತಿ: ಮಂಗಳವಾರದ ಅನುಗ್ರಹದಿಂದ ಕಲಾತ್ಮಕ ಕ್ಷೇತ್ರ, ಶಿಕ್ಷಣ, ಬರವಣಿಗೆ ಹಾಗೂ ಸಂಶೋಧನಾ ರಂಗದಲ್ಲಿ ಇರುವವರಿಗೆ ಶ್ರೇಷ್ಠ ಯಶಸ್ಸು ಸಿಗಲಿದೆ. ನಿಮ್ಮ ಕೌಶಲ್ಯಕ್ಕೆ ಉನ್ನತ ಮನ್ನಣೆ ದೊರೆಯಲಿದೆ. ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಹೊಸ ಮೂಲಗಳಿಂದ ಆದಾಯ ಹರಿದುಬರಲಿದೆ. ಹಳೆಯ ಬಾಕಿ ಹಣ ಕೈಸೇರಲಿದ್ದು ಆಸ್ತಿ ಖರೀದಿಯ ಯೋಜನೆಗಳಿಗೆ ಚಾಲನೆ ಸಿಗಲಿದೆ. ಕುಟುಂಬ: ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಮನೆಯ ಹಿರಿಯರ ಆಶೀರ್ವಾದ ಸದಾ ಇರಲಿದ್ದು ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ. ಪ್ರೇಮ ಜೀವನ ಪವಿತ್ರವಾಗಿ ಮತ್ತು ಮಧುರವಾಗಿರುತ್ತದೆ. ಸಂಗಾತಿಯ ಸಂಪೂರ್ಣ ಕಾಳಜಿ ಸಿಗಲಿದ್ದು ವಿವಾಹದ ಮಾತುಕತೆಗಳಿಗೆ ಶುಭಯೋಗವಿದೆ. ಶುಭ ಸಂಖ್ಯೆ 3, 9. ಪರಿಹಾರ: ಓಂ ಆಂಜನೇಯಾಯ ನಮಃ ಮಂತ್ರ ಪಠಿಸಿ ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.